into that one. We'll only see the components which are remaining. There are 5 components of extended enterprise. The first component is core competencies. It is the product or the service which is acting as the backbone, which is allowing organizations to grow. Yav organization in the growth is responsible, other yav other economically strong agilike responsible, other which is going to give value to the market by that particular organization. Sometimes an organization may be providing a single service or a single product, whereas some of the organizations will be multi-product or multi-service organizations. ಒಂದಕ್ಕಿಂತ ಜಾಸ್ತಿನೂ ಕೊಡ್ತಾವು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ. ಇನ್ನು ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ ಏನದಾವಲ್ಲ ಒಂದೇ ಪ್ರಾಡಕ್ಟ್ ಅಥವಾ ಒಂದೇ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾವ. ಆ ಒಂದು ಅಥವಾ ಮಲ್ಟಿಪಲ್ which is the backbone, which is responsible for the growth of the organization, which is going to add the market value, which is going to give the competition to the competitive organizations. So adana navenanteve core competency anta kariteve. ಅದರ ಮೇಲೆನೆ ಉಳಿದಿದ್ದು ಎಲ್ಲ ಆರ್ಗನೈಸೇಷನ್ ವರ್ಕ್ನು ಡಿಪೆಂಡ್ ಆಗ್ತೈತಿ. ನಿಮ್ಮಲ್ಲಿ ಯಾವ್ದಾದ್ರು ಒಂದು ಸ್ಟ್ರಾಂಗ್ ಪಾಯಿಂಟ್ ಇದ್ದಾಗ ಅದನ್ನ ಗ್ರೋ ಮಾಡ್ಲಿಕ್ಕೆ ಏನೇನ್ ಹೆಲ್ಪ್ ಬೇಕು ಅದನ್ನೆಲ್ಲಾನು ನಾವೇನ್ ಮಾಡ್ತೀವಿ ಬೇರೆ ಕಡೆಯಿಂದ ತಗೊಂತೀವಿ. Right? So strategic alliances, customer partnership, outsourcing and virtual integrations are some of the components which are going to help the growth of extended organization. In those components, I have already explained some of them. For example, in the last class we saw what do you mean by outsourcing. Outsourcing andre enu annodana nodidve. Outsourcing in the sense whichever is not present within our organizations, we are going to borrow it from outsiders. Nammali yavudilla yakandre ಒಂದು ಆರ್ಗನೈಸೇಷನ್ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಏನೋ ಅಂತಂದಾಗ 100% ಎಲ್ಲಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. Sometimes we may be in need of something which is not with us, but we require that to fulfill our the service or our product. And even the example, ನಮ್ಮ ಕಾಲೇಜ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರುವಂತವ್ರು ಅದೇವಿ, ಬಟ್ ಸ್ಟಿಲ್ ಒಂದ್ ಯಾವ್ದೋ ಟಾಪಿಕ್ ಒಂದ್ ಯಾವ್ದೋ ಚಾಪ್ಟರ್ ಯು ಫೀಲ್ ದಟ್ ದ ಪರ್ಟಿಕ್ಯುಲರ್ ಎನಿ ಯಾವ ನಮ್ಮಲ್ಲಿ ಇರುವಂತವ್ರು ಯಾರ ಕಡೆಯಿಂದನೂ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ನು ನಿಮ್ ಕಡೆಯಿಂದ ಏನೋ ರಿಕ್ವೈರ್ಮೆಂಟ್ ಅದ ಏನೋ ಕಡಿಮೆ ಅನಿಸ್ಲಿಕ್ಕತ್ತೈತಿ ಅದ ಹೇಳಿದ್ದು ಪೂರಾ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಅನಿಸಿದಾಗ ವಾಟ್ ವಿಲ್ ಡೂ, we'll try to bring someone from outside, guest lecturers. ನಮ್ಗಿಂತ ಜಾಸ್ತಿ ನಾವೇನ್ ಎಕ್ಸ್ಪೀರಿಯನ್ಸ್ ಇದೀವಿ, ನಮ್ಗಿಂತ ಜಾಸ್ತಿ ಎಕ್ಸ್ಪರ್ಟೈಸ್ ಇದ್ದವ್ರನ್ನ ಯಾರನ್ನಾದ್ರೂ ಕರಿತಿ 1 hour 1 ದಿನಾನೋ ಕರಿತಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯು ಮೇ ಬಿ ಅವೇರ್ ಅಬೌಟ್ ದಟ್. ಇಂಗ್ಲಿಷ್ ಗ್ರಾಮರ್ಸ್ ಹೇಳಿಕ್ಕೆ ಹೊರಗಿಂದ ಕರೆಸ್ತೀವಿ, ಇಲ್ಲ ಕೆಲವೊಂದ್ಸರಿ DMS ಪ್ರಾಬ್ಲಮ್ ಆದಾಗ DMS ಹೇಳಿಕ್ಕೆ ಹೊರಗಿಂದ ಬಂದಿದ್ರು. ಈ ರೀತಿಯಾಗಿ ಇವನ್ ಸಾಫ್ಟ್ವೇರ್ ಟೆಸ್ಟಿಂಗ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಇಲ್ಲ, ಮೊದಲಿಗೆ ಪ್ರಾಕ್ಟಿಕಲ್ಸ್ ಇರಲಿಲ್ಲ, ಬರೀ ಥಿಯರಿ ಇತ್ತು. ಅವಾಗ ಕೂಡ ಒಂದ್ಸರಿ ನಾನೇ ಕರೆಸಿದ್ದೆ ಸಾಫ್ಟ್ವೇರ್ ಟೆಸ್ಟಿಂಗ್ ಒಳಗೆ, ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡೋರು ಒಬ್ರು ಆಸ್ ಅ ಗೆಸ್ಟ್ ಬಂದು ಕೆಲವೊಂದಿಷ್ಟು ಟಿಪ್ಸ್, ಆಮೇಲೆ ಅದ್ರೊಳಗೆ ಕರಿಯರ್ ಅಪಾರ್ಚುನಿಟಿ ಬಗ್ಗೆ ಅದರದ್ದು ಸಿಲೆಬಸ್ ಎಲ್ಲಾನು ಕವರ್ ಮಾಡಿ ಹೋಗಿದ್ರು. ಸೊ ಈ ರೀತಿಯಾಗಿ ಒಂದು ಆರ್ಗನೈಸೇಷನ್ ಒಳಗೆ ಇಲ್ಲದೆ ಇರೋದನ್ನ ಪ್ರೊವೈಡ್ ಮಾಡ್ಲಿಕ್ಕೆ, ಇಟ್ ಮೇ ನಾಟ್ ಬಿ ಓನ್ಲಿ ಪ್ರೊವೈಡಿಂಗ್ ಇನ್ಫಾರ್ಮೇಶನ್, ಸಮಟೈಮ್ಸ್ ಇಟ್ ಮೇ ಬಿ ಅ ಸ್ಪೇರ್ ಪಾರ್ಟ್ ಆಲ್ಸೋ. ಈಗ ನಾ ಏನೋ ಒಂದು ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕತ್ತೀನಿ, ಅದಕ್ಕೆ ಬೇಕಾದಂತ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇಲ್ಲ, ಅದಕ್ಕೆ ಯಾವ್ದೋ ಒಂದು ಸಣ್ಣ ಪಾರ್ಟ್ ಬೇಕು. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಬೈಕ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ನಿಮ್ಗೆ ಫೈಬರ್ ಪಾರ್ಟ್ಸ್ ಬೇಕಾಗ್ತವು, ಯು ರಿಕ್ವೈರ್ ಸ್ಕ್ರೂಸ್, ನೆಟ್ ಅದು ಬೇಕು, ವೀಲ್ಸ್ ಬೇಕು, ಮಿರರ್ ಬೇಕು, ಎಲ್ಲಾನು ಬೇಕು. ಎಲ್ಲಾನು ಅದೇ ಕಂಪ್ನಿಯವರೇ ಬಿಲ್ಡ್ ಮಾಡ್ತಾರ ಅಂತೇನಿಲ್ಲ. ಯಾವ್ದಾದ್ರು ಒಂದಿಷ್ಟು ಪಾರ್ಟ್ ಅನ್ನ ನಾವೇನ್ ಮಾಡ್ಬೋದು, ಬೇರೆದವ್ರ ಕಡೆಯಿಂದನೂ ತಗೋಬಹುದು. who are called as suppliers ಅಂತ ಕರಿತೇವೆ ನಾವು ಅವ್ರಿಗೆ, ರೈಟ್? ಸೊ ಆ ರೀತಿ ಸಪ್ಲೈಯರ್ಸ್ ಕಡೆಯಿಂದ ತಗೊಂತೀವಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಔಟ್ಸೋರ್ಸಿಂಗ್. ನಮ್ಮಲ್ಲಿ ಇರದೇ ಇರೋದನ್ನ ಬೇರೆ ಕಡೆಯಿಂದ ಅದೆಷ್ಟು ಇರ್ತೈತಿ ಅಷ್ಟು ಪೇ ಮಾಡಿ ತಗೊಳ್ಳೋದು. ಒಂದ್ ತಾಸಿಗೆ ಕರ್ಸಿದ್ರೆ ಅವ್ರಿಗೆ 1 hour ಬೇಸಿಸ್ ಕೊಡ್ತಾರೆ, ಅವ್ರ ಎಕ್ಸ್ಪರ್ಟೈಸ್ ಮೇಲೆ ಪೇ ಮಾಡ್ತೇವೆ. ನಮಗ್ ಕೊಡುವಂಗ ಮಂತ್ಲಿ ಸ್ಯಾಲರಿ ಕೊಡಂಗಿಲ್ಲ, ಬಿಕಾಸ್ ದೇ ವಿಲ್ ಕಮ್ ಫಾರ್ ಓನ್ಲಿ 1 day or 1 hour. ಅದು ಎಷ್ಟು ಯುಟಿಲೈಸೇಷನ್ ಮಾಡ್ಕೊಂಡಿರ್ತೀವಿ, ಅವ್ರದ್ದು ಸ್ಟೇಟಸ್ ಏನದ, ಅವ್ರ ಎಕ್ಸ್ಪೀರಿಯನ್ಸ್ ಏನದ ಅನ್ನೋ ಬೇಸಿಸ್ ಮೇಲೆ ಎಷ್ಟು ಕೊಡ್ಬೇಕು ಅಷ್ಟು ದುಡ್ಡನ್ನ ಕೊಟ್ಟು ಕಳಿಸ್ತಾರೆ. ಸೊ ದಟ್ ಈಸ್ ವಾಟ್ ಈಸ್ ಔಟ್ಸೋರ್ಸಿಂಗ್. And then you have strategic alliances. Strategic alliances is nothing but it is a type of partnership. Adu kuda partnership. Strategic alliance is nothing but it is a partnership where
you do not have any legal agreement. ಇಲ್ಲಿ ಯಾವುದೇ ರೀತಿಯಾದಂತ legal agreement ಇರಂಗಿಲ್ಲ. They do not have any legal agreement between the individuals or between the organizations. ಎರಡು organization ಅಥವಾ ಎರಡು individuals parties ಅಂತ ಹೇಳಿ ಕರೀತೇವಲ್ಲ, if they are going to become partners, then that partnership will not be having any legal agreement. One. Second one, they are not permanent partners. Our permanent partners ಇಲ್ಲ. ಈ ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ ಪಾರ್ಟ್ನರ್ಶಿಪ್ ಮೇಲೆ ರನ್ ಆಗ್ತಾವ. ನಾವು ಒಂದ್ಸರಿ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ವಿ ಅಂತಂದ್ರ ಆ ಕಂಪ್ನಿ ಇರೋವರೆಗೂ ಅಥವಾ ನಾನು ಪರ್ಮನೆಂಟ್ ಆಗಿ ನನ್ನ ಶೇರ್ಸ್ ಎಲ್ಲ ನಿನಗೆ ಕೊಟ್ಟು ಹೋಗ್ತೀನಿ ಅನ್ನೋವರೆಗೂ ಪಾರ್ಟ್ನರ್ಶಿಪ್ ಇರ್ತೈತಿ. ಬಟ್ ಇಲ್ಲಿ ಸ್ಟ್ರಾಟಜಿಕ್ ಅಲೈನ್ಸಸ್ ಒಳಗೆ ಆ ರೀತಿಯಾದಂತ ಪಾರ್ಟ್ನರ್ಶಿಪ್ ಇರಂಗಿಲ್ಲ. ಹಿಯರ್ ದ ಪಾರ್ಟ್ನರ್ಶಿಪ್ ಈಸ್ ಫಾರ್ ಅ ಶಾರ್ಟ್ ಡ್ಯೂರೇಷನ್. ಇಟ್ ವಿಲ್ ಬಿ ಜಸ್ಟ್ ಫಾರ್ ಫುಲ್ಫಿಲ್ಲಿಂಗ್ ಅ ಪರ್ಟಿಕ್ಯುಲರ್ ನೀಡ್. ನನಗೆ ಒಂದು ಸರ್ವಿಸು ಅಥವಾ ಒಂದು ಪ್ರಾಡಕ್ಟ್ ಈ ರೀತಿಯಾಗಿ ಸ್ವಲ್ಪ ಟೈಮ್ ವರೆಗೂ ನಂಗೆ ಏನ್ ಬೇಕಾಗೈತಿ ಆ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡೋವರೆಗೂ ಅಷ್ಟೇ ನಾವೇನಾಗಿರ್ತೀವಿ, ಪಾರ್ಟ್ನರ್ಸ್ ಆಗಿರ್ತೀವಿ. ಅಂಡ್ ಒನ್ಸ್ ದಟ್ need is fulfilled, we are separate individuals, we are separate parties, will act as separate parties. ಆ ಒಂದೇ ಕೆಲಸನ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವು ಪಾರ್ಟ್ನರ್ಶಿಪ್ ಒಳಗೆ ಬಂದಿರ್ತೀವಿ. And because of that will not have any legal agreement between us. ಆ ಎರಡು ಪಾರ್ಟೀಸ್ ಯಾವುದೇ ರೀತಿಯಾದಂತ ಲೀಗಲ್ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಆ ಪಾರ್ಟ್ನರ್ಶಿಪ್ ಪರ್ಮನೆಂಟ್ ಆಗಿ ಇರಂಗಿಲ್ಲ ಅಥವಾ ಲಾಂಗ್ ಟೈಮ್ ತನಕನೂ ಇರಂಗಿಲ್ಲ. ಇಟ್ ವಿಲ್ ಬಿ ಫಾರ್ ಅ ಶಾರ್ಟರ್ ಡ್ಯೂರೇಷನ್, ಫಾರ್ ಜಸ್ಟ್ ಅಕಾಂಪ್ಲಿಷ್ಮೆಂಟ್ ಆಫ್ ಅ ಸ್ಮಾಲ್ ಟಾಸ್ಕ್. ಒಂದು ಅರ್ಥನೋ ಈ ರೀತಿಯಾದಂತ ಟಾಸ್ಕ್ ಅಥವಾ ಒಂದು ಸರ್ವಿಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಸಲುವಾಗಿ ಇರ್ತೈತಿ. ಅದಕ್ಕೆ ಅಲ್ಲಿ ಲೀಗಲ್ ಅಗ್ರಿಮೆಂಟ್ ಇರಂಗಿಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಅಲೈನ್ಸಸ್. ಅಂಡ್ ದೆನ್ ಯು ಹ್ಯಾವ್ ಈಸ್ ವರ್ಚುವಲ್ ಇಂಟಿಗ್ರೇಷನ್. Virtual integration in the sense making arrangement. You are going to make arrangement of all the things. ಎಲ್ಲ suppliers, customers ನ ಏನ್ ಮಾಡೋದು ಒಂದೇ ಕಡೆ ಕೂಡಿಸೋ ರೀತಿಯಾಗಿ. That is virtual integration. Integration in the sense combining. You are going to combine. ಇಲ್ಲಿ ರಿಯಲ್ ಆಗಿ ಬರಂಗಿಲ್ಲ, virtually. Why virtually? Because there is no real connection. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಇದ್ದವ್ರ ನಡುವೆ using the network. They are situated far away from each other, but using internet or network, we are going to have the virtual integrations. Virtual integrations in the sense making them act together, making them work together is called as virtual integration. And then you have this customer partnership. It is the department where you are going to have a good relationship between your ಕಸ್ಟಮರ್ಸ್. ನಿಮ್ಮ ಕಸ್ಟಮರ್ಸ್ ಅನ್ನ ನೀವೇನ್ ಮಾಡ್ತೀರಿ, ಪಾರ್ಟ್ನರ್ಸ್ ಅಂತ ತಗೊಂತೀರಿ. ನಾವ್ ಯು ಆರ್ ಸ್ಟಡಿಂಗ್ ಅನದರ್ ಸಬ್ಜೆಕ್ಟ್ ವಿಚ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್ ಆರ್ ಇದ್ರೊಳಗ ಸಾಫ್ಟ್ವೇರ್ ಟೆಸ್ಟಿಂಗ್ ಅನ್ನ ಕಲಿತೀರಿ. ಅಲ್ಲಿ ಒಂದು ಟೆಸ್ಟಿಂಗ್ ಬರ್ತೈತಿ, ಬೀಟಾ ಟೆಸ್ಟಿಂಗ್ ಅಂತ ಹೇಳಿ. ದೇರ್ ಯು ವಿಲ್ ಗೆಟ್ ಟು ನೋ ಹೌ ಯು ಆರ್ ಗೋಯಿಂಗ್ ಟು ಮೇಕ್ ದ ಕಸ್ಟಮರ್ ಆಸ್ ದ ಪಾರ್ಟ್ ಆಫ್ ಆರ್ಗನೈಸೇಷನ್, ವೇರ್ you will give your product to test. ನಿಮ್ಮ ಪ್ರಾಡಕ್ಟ್ ಯಾವಾಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀರಿ, ಒಂದ್ ಸ್ವಲ್ಪ ಪಾರ್ಟ್ ಮ್ಯಾನುಫ್ಯಾಕ್ಚರ್ ಆದ ತಕ್ಷಣನೇ ಅದನ್ನ ಏನ್ ಮಾಡ್ತಾರೆ, ಕಸ್ಟಮರ್ಸ್ ಗೆ ಟೆಸ್ಟ್ ಮಾಡ್ಲಿಕ್ಕೆ ಅಂತ ಕೊಡ್ತಾರೆ. they will become the test engineers of your product, right? So in this way you are going to take care, or you are going to take the customer as the part of your organization. That is what is a customer partnership. It is building the relationship between the customers, a relationship that is based upon known details and benefiting both parties now and for years to go. ಇವಾಗ ನಮಗೂ ಅದರಿಂದ ಬೆನಿಫಿಟ್ ಆಗ್ತೈತಿ ಅಂಡ್ ಕಸ್ಟಮರ್ಸಿಗೂ ಆಗುತ್ತೆ. ನಿಮ್ಗೆ ಯಾಕೆ ಬೆನಿಫಿಟ್ ಆಗ್ತೈತಿ, ಆಫ್ಟರ್ ಈಗ ಬಿಟಾ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿದೆ, ನೀವು ಪ್ರಾಡಕ್ಟ್ ನ ಪೂರ್ತಿಯಾಗಿ ಬಿಲ್ಡ್ ಮಾಡಿ ಕಸ್ಟಮರ್ಸಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರೇನಾದ್ರು ಇದರಿಂದ ನಮ್ಗೆ ಏನ್ ಬೇಕು ಅದು ಸಿಗ್ಲಿಕ್ಕತ್ತಿಲ್ಲ, ವಿಲ್ ನಾಟ್ ಎಕ್ಸೆಪ್ಟ್ ದಿಸ್ ಪ್ರಾಡಕ್ಟ್ ಅಂತ ಹೇಳಿ ವಾಪಸ್ ಕೊಟ್ರು ಅಂತಂದ್ರ ಪೂರ್ತಿಯಾಗಿ ನೀವೇನ್ ಮಾಡ್ಬೇಕು, ಫಸ್ಟ್ ಇಂದ ಆ ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಆರ್ ಎಲ್ಸ್ ಯು ನೀಡ್ ಟು ಸಪರೇಟ್ ದೋಸ್ ಪಾರ್ಟ್ಸ್, ಸ್ಟಡಿ ಈಚ್ ಪಾರ್ಟ್ ಎಲ್ಲಿ ಏನ್ ಮಿಸ್ಟೇಕ್ ಅದ ಅಂತ ಹೇಳಿ ಸ್ಟಡಿ ಮಾಡಿ, ಮತ್ತ ಅದನ್ನ ಯುನೈಟ್ ಮಾಡಿ, ಮತ್ತೊಂದ್ಸರಿ ಟೆಸ್ಟಿಂಗ್ ಮಾಡಿ, ಮತ್ತ ಅದನ್ನ ಲಾಂಚ್ ಮಾಡ್ಬೇಕಾಗ್ತದೆ. ಸೊ ಯು ಆರ್ ಇನ್ ಲಾಸ್. ಅಂಡ್ ಸೇಮ್ ವೇ ಕಸ್ಟಮರ್ಸ್, ಈಗ ಬರ್ಬೇಕಾಗಿದ್ದ ಪ್ರಾಡಕ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಲೇಟ್ ಆಗಿ ಬರ್ತೈತಿ. ಇಟ್ ಈಸ್ ಗೋಯಿಂಗ್ ಟು ಟೇಕ್ ಟೈಮ್ ಅಂಡ್ ವಿಚ್ ಈಸ್ ವೇಸ್ಟೇಜ್ ಫಾರ್ ಕಸ್ಟಮರ್ಸ್ ಆಲ್ಸೋ. ಅದ್ರ ಬದಲಿಗೆ ನೀವು ಕಸ್ಟಮರ್ಸ್ ಅನ್ನೇ ನಿಮ್ಮ ಆರ್ಗನೈಸೇಷನ್ ಇದು ಪಾರ್ಟ್ ಅಂತ ತಗೊಂಡು ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ಆದ
ತಕ್ಷಣ ಅವ್ರ ಕಡೆ ಕೊಟ್ಟು ಕರೆಕ್ಟ್ ಐತೋ ಇಲ್ಲ, ಈ ತನಕ ಬಂದಿದ್ದು ಕರೆಕ್ಟ್ ಐತಾ ಅಥವಾ ಇದ್ರೊಳಗೆ ಏನಾದ್ರೂ ಮಾಡಿಫಿಕೇಶನ್ಸ್ ಮಾಡಬೇಕು, ಏನಾದ್ರೂ ಚೇಂಜಸ್ ರಿಕ್ವೈರ್ಡ್ ಅದಾವೇನೋ ಅಂತ ಹೇಳಿ ಅವ್ರ ಒಪಿನಿಯನ್ ತಗೊಂಡು ಒಂದ್ ಸ್ವಲ್ಪ ಆದ ತಕ್ಷಣ ತಗೊಂತಾ ಇದ್ರಿ ಅಂತಂದ್ರೆ at that stage itself you are going to make the modifications. At that stage itself will make the modification which is going to yield a benefit for both the organization as well as for the customer. So customer partnership in the sense taking or maintaining good partnership or good relationship with the customers so that both of you will be benefited from that. Partners andre legal agi partners ಮಾಡ್ಕೊಳ್ಳೋದು ಅಂತಲ್ಲ, it is taking their views, their opinion in your organization activities. ನಿಮ್ಮ organization activities ಒಳಗ ಅವರದ್ದು help ಅನ್ನ ತಗೊಳ್ಳೋದು. That is what is called as customer partnership. So all these are the components of extended enterprises, and every way in all these components working you require the help from others, or else the others require the organizational information. ಬೇರೆಯವರಿಗೆ ಆರ್ಗನೈಸೇಷನ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಇದ್ದೀವಿ, ನಾವು ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ಳಿಕತ್ತೀವಿ. ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಅಂಡ್ ವೇರ್ ಯು ಹ್ಯಾವ್ ಗಿವ್ ಅಂಡ್ ಟೇಕ್, ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್. Here the information is moved between the people who are involved in organizational activity or the people who are actually present at organization with the people who are staying outside the organization, who may be the threats to organization. ಬೇರೆದವರಿಗೆ ನಾವೇನ್ ಮಾಡ್ಲಿಕ್ಕತ್ತೀವಿ, ನಮ್ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕತ್ತೀವಿ. ಕೆಲವೊಂದ್ಸರಿ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಶನ್ ಅನ್ನ ನಾವು ತಗೊಳ್ಳಿಕತ್ತೀವಿ. ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಶನ್ sometimes may be correct or sometimes it may be wrong, or else the data that you are going to give them from your organization may be utilized in a good way or it may be utilized in a bad way. So because of that there is a opportunity or there is a chance of cyber crime being committed. Cyber crime commit ಆಗುವಂತ ಚಾನ್ಸಸ್ ಇರ್ತವೆ. ಅದರ ಸಲುವಾಗಿ ನೀವು ಎಲ್ಲಿ ಎಕ್ಸ್ಟೆಂಡೆಡ್ ಎಂಟರ್ಪ್ರೈಸಸ್ ಬರ್ತಾವು ಅವಾಗ ನಿಮ್ಮ ಡೇಟಾ ಫ್ಲೋ ಬಗ್ಗೆ you have to be very careful. You have to have an eye on the flow of data. ಯಾರ್ಯಾರ ಕಸ್ಟಮರ್ಸ್ ಅನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡಿವಿ, ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಶನ್ಸ್ ನಿಮಗೆ ಗೊತ್ತಿರಬೇಕು. ಡೇಟಾ ಎಲ್ಲೆಲ್ಲಿ ಕ್ಯಾರಿ ಮಾಡ್ಲಿಕ್ಕತ್ತಾರ, ಅವ್ರು ಯಾರಿಗಾರ ಕೊಡ್ಲಿಕ್ಕತ್ತಾರೋ ಏನ್ ಮಾಡ್ಲಿಕ್ಕತ್ತಾರ, ಅಥವಾ ನೀವು ಸಪ್ಲೈಯರ್ಸ್ ಅಂತ ಹೇಳಿ ಯಾರನ್ನ ತಗೊಂಡಿರಿ, whether that supplier is only supplying to you. If it is not, then our data movement ಎಲ್ಲೆಲ್ಲಿ ಮಾಡ್ಲಿಕ್ಕತ್ತಾನ. ಸೊ ಈ ರೀತಿಯಾಗಿ when you are going for the extended organization, make sure that your data is in the safe hands or it is moving only to the people who are trustworthy. ಯಾರು ನಂಬಲಿಕ್ಕೆ ಸಾಧ್ಯ ಅದ ಅವರಷ್ಟು ಅಷ್ಟೇ ಹೊಂಟೈತಿ. ಅಥವಾ ನೀವು ಏನ್ ಎಕ್ಸ್ಚೇಂಜ್ ಮಾಡ್ಕೊಳಿಕತ್ತೀರಿ ಆ ಡೇಟಾ ಕರೆಕ್ಟ್ ಅದೋ ಇಲ್ಲೋ ಅನ್ನೋದನ್ನು ಒಂದ್ಸರಿ ವೆರಿಫೈ ಮಾಡ್ಕೋರಿ. ಎಲ್ರು ಕೊಟ್ಟಿದ್ದು ಕರೆಕ್ಟ್ ಅದ ಅಂತ ಇರಂಗಿಲ್ಲ. 10 ಮಂದಿ ಸಜೆಷನ್ಸ್ ಕೊಡ್ತಾರ, ಆ 10 ಮಂದಿ ಒಳಗೆ ಒಂದ್ 8 ಮಂದಿ ಕರೆಕ್ಟ್ ಇರ್ಬೋದು, ಇನ್ನೊಬ್ರು ಮೇ ಬಿ ಫಾರ್ ಯುವರ್ ಬ್ಯಾಡ್ ನಿಮ್ ಗ್ರೋತ್ ಸಲುವಾಗಿ ಕೊಡಂಗಿಲ್ಲ, ನೀವು ಇನ್ನೊಂದ್ ಸ್ವಲ್ಪ ಕೆಳಗ್ ಬರ್ಲಿ ಅನ್ನೋ ಇಂಟೆನ್ಷನ್ಸ್ ಇಟ್ಕೊಂಡು ಕೂಡ ನಿಮ್ಗೆ ಅಡ್ವೈಸ್ ಮಾಡ್ತಿರ್ತಾರೆ. ಸೊ ವೆನ್ ಯು ಆರ್ ಟೇಕಿಂಗ್ ದ ಅಡ್ವೈಸಸ್ or when you are going to take the feedback, you have to filter them. ಅದನ್ನ ಚಾಣಿಸಿ ತಗೋಬೇಕು. ಬೇಕಂದಿದ್ದನ್ನ ಅಷ್ಟೇ ತಗೋರಿ, ಯಾವ್ದು ನಿಮ್ಗೆ ಉಪಯೋಗ ಇಲ್ಲ, you have to just throw them away. So when you are going for extended organization, you need to do this one. So this completes the first chapter of first unit. ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಇದಾದ್ಮೇಲೆ ಇನ್ನೂ 2 ಪಾಯಿಂಟ್ಸ್ ಇದಾವೆ, ಸೈಬರ್ ಕ್ರೈಮ್ ಎರಾ ಅಂಡ್ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅಂತ ಹೇಳಿ. ಅವೆರಡು ನಿಮ್ ಸಿಲೆಬಸ್ಸಿಗೆ ಇಲ್ಲ. It completes the first chapter of first unit in cyber security. Text books ಯಾರ್ಯಾರ ಹತ್ರ ಅದಾವು ದಯವಿಟ್ಟು ಮಾರ್ಕ್ ಮಾಡ್ಕೋರಿ. ಫಸ್ಟ್ ಚಾಪ್ಟರ್ ನಾಗ ಯಾವ್ಯಾವುದು ನಿಮ್ ಸಿಲೆಬಸ್ಸಿಗೆ ಇಲ್ಲ ಅಂತ ಹೇಳ್ತೀನಂತೆ ನಾನು, ಅದನ್ನ ಮಾರ್ಕ್ ಮಾಡ್ಕೋರಿ. In the first unit, first chapter, point number 1.6, that is cyber crime, the legal perspectives. It is not there for your syllabus. 1.6. And next 1.7, cyber crime, an Indian perspective. It is not there for your syllabus. 1.7.
And next 1.10 cyber crime era survival mantra for the netizens in the sense citizens network citizens ಅಂತಿಗೆ netizens ಅಂತ ಕರೀತಾರೆ. ದೇ ಆರ್ ಇಂಟರ್ನೆಟ್ ಯೂಸರ್ಸ್. ಸಿಟಿಜನ್ಸ್ ಅಂತಂದ್ರೆ ಒಂದು ಕಂಟ್ರಿ ಒಳಗಿರೋರು. ನೆಟಿಜನ್ಸ್ ಅಂತಂದ್ರೆ ನೆಟ್ವರ್ಕ್ ಒಳಗಿರುವಂತ ಯೂಸರ್ಸ್. Just for your information, I am giving what is netizen meaning, but it is not there for your syllabus. Cyber crime. And next same 1.11 concluding remarks and way forward to further chapters. Just they have given what is they have covered and what is there in next. It is also not there for your syllabus. Madam, in sun points ಅದಾವು ಅವತನ್ನು ಕವರ್ ಮಾಡ್ಲಿಕ್ಕೆ ಅತ್ತಿಲ್ಲ ಅನ್ಬೇಡ್ರಿ. ಇಂಥ ಸಣ್ಣ ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ ನಾಗ ಬಹಳಷ್ಟು ಅದಾವ. ಎಲ್ಲ ಹೇಳಲಿಕ್ಕೆ ಆಗಂಗಿಲ್ಲ, ನಿಮಗೆ ಎಲ್ಲ ಓದ್ಲಿಕ್ಕೂ ಆಗಂಗಿಲ್ಲ. Now take down the definitions. I'll just give you 4 definitions, components. The textbook ಒಳಗೆ ಕ್ಲಿಯರ್ ಆಗಿ ಕೊಟ್ಟಿಲ್ಲ, ಅದ್ರ ಸಲುವಾಗಿ ಬರೆಸ್ಲಿಕ್ಕತ್ತೀನಿ, ಬರ್ಕೋರಿ. First one, virtual integration. Take down the definitions. Virtual integration. ಆಮೇಲೆ ಅಸೈನ್ಮೆಂಟ್ ಕೊಟ್ಟಾಗ shall I dictate? Raise your hand if you are ready to take the definitions. Yes, raise your hands if you are ready to take the definitions. Okay, take down. Virtual integration. Virtual integration is a new form of value chain management. New form of value chain management. Full stop. Under such a system, the links of the value chain, are brought together by informal arrangements among suppliers and customers Okay, next definition. Core competency. COMPETENCY. Competency or competencies. Board malada notice spelling. Competencies, singular and plural. Core competency is an organization's defining strength,
providing the foundation, from which the business will grow, comma, seize, 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 seizing in the sense locking, capturing, conquering, seize upon new opportunities, and deliver value to customers, Next, strategic alliance. It is an agreement between two or more parties, to pursue, pursue a set of agreed upon objectives, needed while remaining independent organizations, Next, customer partnership. It is defined as the building of relationship It is defined as one. Customer partnership. It is defined as the building of a relationship in all departments between the supplier and the customer, full stop. A relationship that is based on known details, KNOWN, known details, benefiting both the parties,
both the parties. Next you have is outsourcing. Outsourcing is the business practice. Outsourcing is the business practice of hiring a party outside a company to perform services and create goods. In creating goods. Okay. So ಈ ಐದು ಡೆಫಿನಿಷನ್ ಟೆಕ್ಸ್ಟ್ ಬುಕ್ ಒಳಗೆ ಕ್ಲಿಯರ್ ಆಗಿ ಕೊಟ್ಟಿಲ್ಲ, ನಾನು ಬರ್ತೀನಿ. ಶ್ರೀಧರ್ ಈಗ ಬಂದಿ, ನೆಕ್ಸ್ಟ್ ಕ್ಲಾಸ್ ಜಾಯಿನ್ ಆಗ್ತಿದ್ದಲ್ಲ, ನಾನೇ ಹೊಂಟೀನಿ. ಮ್ಯಾಮ್ ಒನ್ಸ್ ಅಗೇನ್ ರಿಪೀಟ್ ರೀ. ಯಾವುದು? ಔಟ್ಸೋರ್ಸಿಂಗ್. ಇಟ್ಟು ತರ ಏನ್ ಮಾಡತ್ತಿದ್ದು? ನನಗೆ ಸಾಕ್ ಬಿಡ್ರಿ. ಸಾಕ್ರಿ, ಕೈನು ಸಾತಾವ್ರಿ. Outsourcing is the business practice of hiring a party outside a company to perform services and create goods. Full stop. Okay, and this completes the first chapter. In the next class we'll start with the second chapter of first unit. Ee chapter ಒಳಗೆ ಯಾರಿಗಾರೆ ಏನ್ರಿ doubts ಅದಾವ? If anybody is having any doubt in this particular chapter, you can ask me now only. If I start second chapter, then I won't come back to the first chapter doubts. Okay ma'am. ಯಾರಿಗಾರೆ ಏನ್ರೆ ಫಸ್ಟ್ ಚಾಪ್ಟರ್ ನಾಗ ಡೌಟ್ಸ್ ಇದ್ದು ಅಂದ್ರೆ ಕೇಳ್ರಿ. No ma'am. If you have any doubts, then please raise your hands. No ma'am. If you have any doubts, please raise your hands. ಸುಮ್ಮ ಚೊಂಗೆ ನಿನಗೇನಾಯ್ತು ಅದೇ? ಇಲ್ಲಿ ಮೆಸೇಜ್ ಬಂದಿದ್ದು ಓದಾತೀನಿ. ಎಷ್ಟನೇ ಕ್ಲಾಸ್ ಅಟೆಂಡ್ ಆಗ್ಲಿಕತ್ತಿದ್ದೀವ? ಯಾವ ಹಲೋ. Abdul, you have joined late. ನಮ್ಮ ಅಭಿಷೇಕ್ ಈಗ ಬಂದ ನೋಡ್ರಿ. ಯಾರೂಪ? ಮೇಡಮ್ ಚೊಂಗೆ. ಗೊತ್ತಿಲ್ಲ, ಕೆಲಸಿಲ್ಲೇನೆ. ಸುಮ್ಕೂಡಿಗೆ ಸಾಕು. Yes, Abdul Razak, you can talk now. Abdul Razak, you can talk. What is your doubt? बोल रहे अब्दुल. I am waiting. What is your doubt? ಎಲ್ಲೋ
ಸೈಲೆಂಟ್ ಆಗ್ಯಾನ್ರಿ. ನಿಮ್ಗೆಲ್ಲರಿಗೆ ಮಾತಾಡಂತ ಹೇಳಿನೇನ್ ನಾನು ಕ್ವಶನ್ ಮ್ಯೂಟ್ ಮಾಡ್ತೀರಿ. ನಿಮ್ಮನ್ನ ಮ್ಯೂಟ್ ಮಾಡಿದ್ರು ನೀವು ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರೇನಾ? ಅಭಿಷೇಕ್ ಸೂರ್ಯವಂಶಿ ಮ್ಯೂಟ್. ಓಕೆ, ಹಿಂಗ್ಯಾಕ್ ಮಾಡ್ತೀರಿ ಮೇಡಮ್? okay. Now Kingi sir wants to talk with you. I'll hand over your Kingi sir. You can talk with sir. ಕ್ಲಾಸ್